A.R. Rahman sir ನೋಡಿದ್ರೆ ಅಂದ್ರೆ ವೆರಿ ಕ್ವೈಟ್ ಪರ್ಸನ್, ಬಟ್ ಲುಕ್ ಅಟ್ ಹಿಸ್ ಮ್ಯೂಸಿಕ್. ಸೆಲೆಬ್ರಿಟಿ ಕ್ರಶ್ ಅನ್ನೋದಾದ್ರೆ ಯಾರು? ಆಲ್ ಹೀರೋಸ್ ಆರ್ ಮ್ಯಾರಿಡ್. ನನಗೆ ಆಕ್ಚುಲಿ ನೆಗೆಟಿವ್ ಕ್ಯಾರೆಕ್ಟರ್ ಮಾಡಬೇಕು ಅಂತ ತುಂಬಾ ಇಷ್ಟ. ನಾಟ್ ಟು ಟ್ರಸ್ಟ್ ಪೀಪಲ್ ಬ್ಲೈಂಡ್ಲಿ, ಓಕೆ, ಬಿಕಾಸ್ ಐ ಹ್ಯಾಡ್ ವರ್ಸ್ಟ್ ಎಕ್ಸ್ಪೀರಿಯನ್ಸ್. ಇಸ್ ಇಟ್ ಅ ಬ್ಲೆಸ್ಸಿಂಗ್, ಇಸ್ ಇಟ್ ಆರ್ ಲಕ್? ಅವರಿಗೆ ಎಲ್ಲ ಒಳ್ಳೆ ಕ್ಯಾರೆಕ್ಟರ್ಸ್ ಅವ್ರಿಗೆ ಹೋಗ್ತಾ ಇದೆ. ಥಿಂಕ್ ಸ್ಕೂಲ್ ತರ ಆಕ್ಟಿಂಗ್ ಬೇಡ ಮ್ಯಾಮ್ ಅಂತ ಹೇಳಿ. ಅಂದ್ರೆ ಆಕ್ಟಿವ್ ಮಾತ್ರ ಸಾಕು, ಓವರ್ ಆಕ್ಟಿಂಗ್ ಅನ್ನೋ ತರ ಬೇಡ ಅನ್ನೋದು. ಹಾಯ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಮ್ಮ KFI. ನಾನು ಆಂಕರ್ ರಂಗನಾಥ್ ಗೌಡ. ಫೆಬ್ರವರಿ 6ನೇ ತಾರೀಕು ರಕ್ಕಸಪುರದೊಳ್ಳ ಚಿತ್ರ ರಿಲೀಸ್ಗೆ ರೆಡಿ ಆಗಿದೆ. ಟ್ರೈಲರ್ನ ನೋಡ್ತಾ ಇದ್ರೆ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿನ ಹುಟ್ಟಾಗ್ತಾ ಇದೆ. ಸೊ ಇವಾಗ ಚಿತ್ರತಂಡದಿಂದ ನಾಯಕ ನಟಿ ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಇವರು ತುಂಬಾನೇ ಸರಳವಾಗಿರುವಂತಹ ಹೀರೋಯಿನ್ ಅಂತಾನೆ ಹೇಳ್ಬೋದು. ಹಾಯ್, ನಮಸ್ಕಾರ. ಸ್ವಾದಿಷ್ಟ ಅವ್ರಿಗೆ ಸ್ವಾಗತ. ಹೇಗಿದ್ದೀರಾ? ಚೆನ್ನಾಗಿ, ನೀವು? ಆರಾಮ್. ಸೊ ಸ್ವಾದಿಷ್ಟ ಅಂತ ಹೇಳಿದ ತಕ್ಷಣ ತುಂಬಾನೇ ಜನ ದೇ ಕಲೆಕ್ಟೆಡ್ ಟು ಈಟ್ರೀಸ್, ಕುಕಿಂಗ್, ಅದಕ್ಕೆ ಕನೆಕ್ಟ್ ಮಾಡ್ಕೊಂತಾರೆ. ತುಂಬಾ ಜನ ಮಿಸ್ಪೆಲ್ ಮಾಡಿದಾರೆ ಯಾವಾಗ್ಲಾದ್ರು ನಿಮ್ಮ ಹೆಸರನ್ನ. ಏನೇನಂತ ಕರೆದಿದ್ರು? ಸ್ವಸ್ತಿಕಾ ಏನೇನೋ ಹೇಳೋರು. ಓಕೆ, ಆಕ್ಚುಲಿ ಇಟ್ಸ್ ಸ್ವಾತಿಷ್ಟ ಕೃಷ್ಣನ್. ಎಸ್. ಸೊ ರಕ್ಕಸಪುರದಳ ಅಂತ ಹೇಳಿದ ತಕ್ಷಣನೇ ಇವಾಗ ಟ್ರೈಲರ್ ನೋಡಿದ್ವಿ, ತುಂಬಾ ಅದ್ಭುತವಾಗಿ ಬಂದಿದೆ. ಅಂಡ್ ವಾಟ್ ಅ ಫಂಟಾಸ್ಟಿಕ್ ಟ್ರೈಲರ್ ಕಟ್ ಅಂತ ಹೇಳಿ ತುಂಬಾನೇ ಜನ ಕಮೆಂಟ್ಸ್ ಮಾಡ್ತಾ ಇದಾರೆ. ಬಟ್ ಆದ್ರೆ ಈ ಒಂದು ಮೂವಿನಲ್ಲಿ ನಿಮ್ಮ ಒಂದು ಈ ಪಾತ್ರ ನಿಮಗೆ ಎಷ್ಟು ಎಕ್ಸೈಟ್ಮೆಂಟ್ ನ ಕೊಟ್ಟಿದೆ ಅಂಡ್ ಯಾವ ರೀತಿಯಾಗಿ ಬಂದಿದೆ? ಚೆನ್ನಾಗಿ ಬಂದಿದೆ. ಓಕೆ, ಇಟ್ಸ್ ಅ ಹಾರರ್, ಒಂದು ಮರ್ಡರ್ ಮಿಸ್ಟ್ರಿ ತರ ಒಂದು ಜಾನ್ರಾ. ಅದು ಕಂಟೆಂಟ್ ಡ್ರಿವನ್. ಓಕೆ, ಅಂಡ್ ಲೈಕ್ ಐ ಥಿಂಕ್ ಫಾರ್ ಎವ್ರಿ ಆಕ್ಟರ್ ಆ ವರ್ಸಟಾಲಿಟಿ ತುಂಬಾ ಇಂಪಾರ್ಟೆಂಟ್. ಹೌದು, ಯಾವ ಪಿಕ್ಚರ್ಸ್ ಮಾಡಿದ್ದೀವಿ ಅಂತ. ಆ್ಯಂಡ್ ಆಲ್ಸೋ ಟು ಬಿ ಅ ಪಾರ್ಟ್ ಆಫ್ ನಮ್ಮ ಪಾತ್ರ. ನಾನು ಯೂಶಲಿ ನಮ್ಮ ಪಾತ್ರ ನಾವು ಫುಲ್ ಪಿಕ್ಚರ್ ಬರ್ತೀವ ಅದು ನಾನು ನೋಡೋದೇ ಇಲ್ಲ. ಬಿಕಾಸ್ ಲಕ್ಕಿಲಿ ಒಂದು ಸರಳ ಪ್ರೇಮ ಕಥೆ ಆ ಥರ ಒಂದು ಲಾಂಚ್ ಇತ್ತು. ಪೂರಾ ಮೂವಿಯಲ್ಲಿ ನಾವು ಇದ್ದೀವಿ. ಇಟ್ಸ್ ಅಬೌಟ್ ಮೀ ಅಂಡ್ ವಿನಯ್. ಬಟ್ ಇನ್ ದಿಸ್ ಫಿಲ್ಮ್ ಇಟ್ಸ್ ಅ ವೆರಿ ಒಂದು ಸ್ಮಾಲ್ ಕ್ಯಾರೆಕ್ಟರ್, ಬಟ್ ಅದಕ್ಕೆ ಒಂದು ಇಂಪ್ಯಾಕ್ಟ್ ಇದೆ. ರಾಜ್ ಸರ್ ವೈಫ್ ಪಾತ್ರ ಮಾಡಿದ್ದೀನಿ. ಆ್ಯಂಡ್ ಐ ಆಲ್ವೇಸ್ ವಾಂಟೆಡ್ ಟು ಬಿ ಅ ಪಾರ್ಟ್ ಆಫ್ ಗುಡ್ ಸಿನಿಮಾ ಅಷ್ಟೇ. ಓಕೆ, ಸೊ ಕ್ಯಾರೆಕ್ಟರ್ ಅಂತ ಹೇಳಿದ ತಕ್ಷಣನೇ ನಿಮಗೆ ಈ ಒಂದು ಕ್ಯಾರೆಕ್ಟರ್ ಅಲ್ಲಿ ಎಕ್ಸೈಟ್ಮೆಂಟ್ ಅನ್ನೋದು ಒಂದು ಫ್ಯಾಕ್ಟರ್ ಎಲ್ಲಿ ಫ್ಲಾಶ್ ಆಯ್ತು ಅಂಡ್ ಯಾಕೆ ಈ ಒಂದು ಕ್ಯಾರೆಕ್ಟರ್ ನ ಒಪ್ಕೊಂಡ್ರಿ ನೀವು? ರಾಜ್ ಸರ್ ಇಸ್ ದ ರೀಸನ್. ಬಿಕಾಸ್ ಅವರೊಂದು ಫಿಲ್ಮ್ ಮಾಡ್ತಾರೆ ಅಂದ್ರೆ ಅದು ಖಂಡಿತ ಒಂದು ಸಾಲಿಡ್ ಮೂವಿ ಆಗಿ ಇರೋದು ಅಂತ ನನಗೆ ಒಂದು ನಂಬಿಕೆ ಇತ್ತು. ಹೌದು. ಅಂಡ್ ಅದೇ ನಾನು ಫಸ್ಟ್ ಹೇಳಿದಾಗ ವರ್ಸ್ಟಾಲಿಟಿ, ಒಂದು ಡಿಫ್ರೆಂಟ್ ಜಾನ್ರಾ ಟ್ರೈ ಮಾಡಬೇಕು ಅಂತ ಇತ್ತು. ಕತೆ ಚೆನ್ನಾಗಿತ್ತು. ಅಂಡ್ ಈಗ ಟ್ರೈಲರ್ ಲಾಂಚ್ ಆದ ನಂತರ ನಾವು ನೋಡ್ತಾ ಇದೀವಿ, ನವಾಜುದ್ದೀನ್ ಸಿದ್ದಿಕಿ ಅವರು ಈ ಒಂದು ಟ್ರೈಲರ್ ನ ಶೇರ್ ಮಾಡ್ಕೊಂಡಿದ್ದಾರೆ ಅವರ ಒಂದು ಇನ್ಸ್ಟಾ ಸ್ಟೋರಿನಲ್ಲಿ. ರವಿ ವರ್ಮಾ ಸರ್ ಅವರ ಕಡೆಯಿಂದನೋ ಅಥವಾ ಈ ಒಂದು ಕಂಟೆಂಟ್ ಇಷ್ಟ ಆಗಿನೋ ಅವರು ಶೇರ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಬಟ್ ಆದ್ರೆ ಹೌ ಲಕ್ಕಿ ಡು ಯು ಫೀಲ್ ಅಬೌಟ್ ದಿಸ್? ಐ ಆಮ್ ವೆರಿ ಹ್ಯಾಪಿ, ವೆರಿ ಎಕ್ಸೈಟೆಡ್. ಬಿಕಾಸ್ ನನಗೆ ಐ ಜಸ್ಟ್ ವಾಂಟ್ ಟು ಬಿ ಅ ಪಾರ್ಟ್ ಆಫ್ ಗುಡ್ ಸಿನಿಮಾ, ಗುಡ್ ಕಾಂಟೆಂಟ್. ಸೊ ಮೂವಿ ಆಡಿಯನ್ಸ್ ನೋಡ್ತಾರೆ ಅಂದರೆ ಥಿಯೇಟ್ರಿಂದ ಆಚೆ ಬಂದಮೇಲೆ ಅವ್ರಿಗೆ ಬಂದು ಒಂದು ಒಳ್ಳೆ ಸಿನಿಮಾ ನೋಡಿದ ಎಕ್ಸ್ಪೀರಿಯನ್ಸ್ ಇರಬೇಕು. ಅದರಲ್ಲಿ ನಾವು ಒಂದು ಪಾತ್ರ ಇರಬೇಕು. ಬಿಕಾಸ್ ಇವಾಗ ನೀವು ಎಷ್ಟು ಟ್ರೈ ಮಾಡಿ ನೀವು ಸೂಪರ್ ಆಗಿ ಪರ್ಫಾರ್ಮ್ ಮಾಡಿದ್ರು ಮೂವಿ ಚೆನ್ನಾಗಿಲ್ಲ ಅಂದರೆ ಯೂಸ್ ಇಲ್ಲ. ಸೊ ಐ ಥಿಂಕ್ ಐ ಆಮ್ ವೆರಿ ಹ್ಯಾಪಿ ದಟ್ ಐ ಆಮ್ ಅ ಪಾರ್ಟ್ ಆಫ್ ಅ ಗುಡ್ ಸಾಲಿಡ್ ಕಾಂಟೆಂಟ್. ಓಕೆ, ಸೊ ರಾಜ್ ಸರ್ ಜೊತೆಗೆ ಆಕ್ಟ್ ಮಾಡಿದಾದ್ಮೇಲೆ ಅವರಲ್ಲಿ ನೋಡಿದಂತಹ ಒಂದು 3 ಗುಡ್ ಕ್ವಾಲಿಟೀಸ್ ಅಂಡ್ 3 ಬ್ಯಾಡ್ ಕ್ವಾಲಿಟೀಸ್ ಏನಾದ್ರು ಹೇಳ್ತೀರಾ? ಅನ್ನೋದಾದ್ರೆ ಬ್ಯಾಡ್ ಕ್ವಾಲಿಟೀಸ್ ನಾನು ಕ್ಯಾಮ್ರಾದಲ್ಲಿ ಹೇಳ, ಬಟ್ ಜಸ್ಟ್ ಜೋಕಿಂಗ್. ಬ್ಯಾಡ್ ಕ್ವಾಲಿಟೀಸ್ ಅಂತ ಏನೂ ಇಲ್ಲ. ಓಕೆ, ಅವರು ಫಸ್ಟ್ ಥಿಂಗ್ ನೀವು ಈಗ ಲಾಂಚಲ್ಲಿ ಎಲ್ಲ ನೋಡ್ತಿರಲ್ಲ, ಸೇಮ್ ಕ್ಯಾರೆಕ್ಟರ್. ಓಕೆ, ನಾವು ಮೆಸೇಜ್ ಮಾಡಿದ್ರೂ, ಪರ್ಸನಲ್ ಆಗಿ ವಾಟ್ಸ್ಆಪ್ ಮೆಸೇಜ್ ಮಾಡಿದ್ರು ಅವ್ರು ಹಂಗೆ ರಿಪ್ಲೈ ಮಾಡ್ತಾರೆ. ಓಕೆ, ಆನ್ ಸ್ಕ್ರೀನ್ ಅಲ್ಲೇನು ಹಂಗೆ ಮಾತಾಡ್ತಾರೆ. ಓಕೆ, ಲೈಕ್ ಶೂಟಿಂಗ್ ಸ್ಪಾಟ್ ಅಲ್ಲೇನು ಹಂಗೆ ಬಿಹೇವ್ ಮಾಡ್ತಾರೆ. ಲೈಕ್ ಐ ಥಿಂಕ್ ಹಿ ಡಸಂಟ್ ಹ್ಯಾವ್ ಎನಿ ಫಿಲ್ಟರ್. ಓಕೆ, ಸೊ ಈ ಪೋಸ್ಟರ್ ಅಲ್ಲಿ ಇರೋ ತರ ಕ್ಯಾರೆಕ್ಟರ್ ಇಲ್ಲ ಅವರು. ಹಿ ಇಸ್ ವೆರಿ ಸ್ವೀಟ್ ಅಂಡ್ ಜೋವಿಯಲ್ ಅಂಡ್ ಲೈಕ್ ಎಲ್ರೂ he speaks very colloquially and in a very sweet subtle way. So ಆ ಒಂದು ಇದು ಹೆಡ್ ವೇಟ್ ಇದೆಲ್ಲ ಸ್ಟಾರ್ಡಮ್ ಎಲ್ಲ ತಲೆಗೆ ಸರ್ ಅವರು. ಓಕೆ, ಸೊ ಒಂದು ಸರಳ ಪ್ರೇಮ ಕಥೆಯಲ್ಲಿ ನಾವು ನೋಡ್ತೀವಿ ಅಂತ ಹೇಳಿದ್ರೆ ಅಲ್ಲೂ ಕೂಡ ಟೀ
ವಿನಯ್ ಸರ್ ನಿಮಗೆ ಕೊಡಿಸ್ತಾ ಇರ್ತಾರೆ. ಅಂಡ್ ಈ ಒಂದು ಟ್ರೈಲರ್ನಲ್ಲೂ ಕೂಡ ಒಂದು ಟೀ ಬಗ್ಗೆ ಒಂದು ಡೈಲಾಗ್ ಇದೆ, ನೀವೇ ಹೇಳುವಂಥದ್ದು. ಅಂಡ್ ಇಲ್ಲೂ ಕೂಡ ಒಂದು ಟೀ ಬರ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಸೊ ವಾಟ್ ಇಸ್ ದ ಕನೆಕ್ಷನ್ ಬಿಟ್ವೀನ್ ದ ಟೀ ಅಂಡ್ ಸ್ವಾತಿಷ್ಠ ಅವರು? ಆಕ್ಚುಲಿ ನಾನು ಬಂದು ಇದು ಟೀನಾ ಕಾಫಿನಾ? ಇದು ಕಾಫಿ ಅದು. ಓಕೆ, ಸೂಪರ್. ಓಕೆ. ಇದು ಆಕ್ಚುಲಿ ನನ್ನ ಅಷ್ಟು ಟೀ ನನಗೆ ಇಷ್ಟ ಇಲ್ಲ. ನನಗೆ ಐ ಆಮ್ ಲೈಕ್ ಕಾಫಿ ಲವರ್ ಟು ದ ಕೋರ್, ಟು ದ ಪವರ್ ಆಫ್ ಇನ್ಫಿನಿಟಿ ಅಂತ ಹೇಳ್ಬೋದು. ಸೊ ಇವಾಗ ಸ್ವಲ್ಪ ರೆಡ್ಯೂಸ್ ಮಾಡಿದ್ದೀನಿ. ಮುಂಚೆ ನಮ್ಮ ಮೇಕಪ್ ಆರ್ಟಿಸ್ಟ್ ಎಲ್ಲ ಹೇಳೋರು, ಕ್ಯಾರವನ್ ಅಲ್ಲಿ ನಾವು ಒಂದು ಸ್ಪಾಟಿಗೆ ಹೋಗ್ತೀವಿ ಅಂದ್ರೆ ನಾನು ಫಸ್ಟ್ ಸ್ವಿಗ್ಗಿಯಲ್ಲಿ ನೋಡೋದು ಹತ್ರ ಏನ್ ಕಾಫಿ ತಿಂಡಿಗಳು ಇದೆ ಅಂತ, ಕಾಫಿ ಶಾಪ್ ಎಲ್ಲ ಇದೆ ಅಂತ. ಸೊ ಒಂದು 250 ml 350 ml 500 ml ಫ್ಲಾಸ್ಕ್ ಅಲ್ಲಿ ಆರ್ಡರ್ ಮಾಡೋದು, ಎಲ್ರು ಕುಡಿಯೋದು. ಎಲ್ಲ ಅವರಿಗೆಲ್ಲ ಬೇಡ ಬೇಡ ಅಂತ ಹೇಳಿದ್ರು ಒಂದು 2-3 ಕಪ್ ಕುಡಿಸೋದು. ಆಮೇಲೆ ನಾನು ಕುಡಿಯೋದು. ನಾನು ಲಂಚ್, ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಅಲ್ಲಿ ಕಂಪಲ್ಸರಿ ಒಂದು ಕಪ್ ಕಾಫಿ ಕುಡಿದು. ಸೊ ಲೈಕ್ I get excited when I speak about coffee. Okay. So and ರವಿ ವರ್ಮಾ ಸರ್ ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ. ಅಂಡ್ ಅದ್ರ ಜೊತೆಗೆ ಪ್ರೇಮ್ ಸರ್ ಅವರ ಒಂದು ಪ್ರೆಸೆನ್ಸ್ ಕೂಡ ಇದೆ, ಮತ್ತೆ ಕಿಚಾ ಸುದೀಪ್ ಸರ್ ಅವರ ಒಂದು ಸಪೋರ್ಟ್ ಕೂಡ ಇದೆ. ಸೊ ಐ ಥಿಂಕ್ ಈ ಎಲ್ಲ ಸಪೋರ್ಟ್ ನಿಮಗೆ ಸಿಗ್ತಾ ಇರೋದ್ರಿಂದ ಯಾವ ರೀತಿಯಾದಂತ ಒಂದು ಹೋಪ್ ಇದೆ ಮೂವಿ ಮೇಲೆ ನಿಮಗೆ? ಖಂಡಿತ, ಬಿಕಾಸ್ ಅಗೇನ್ KVN ರಿಲೀಸ್ ಮಾಡ್ತಾರೆ. ಹೌದು. ಲೈಕ್ ಜನನಾಯಕನ್ ಅವರು ಮೂವಿ. ಸೊ ಆ ಥರ ಒಂದು ವೆರಿ ಬಿಗ್ ಬ್ಯಾನರ್ ಇಸ್ ಅಸೋಸಿಯೇಟೆಡ್ ವಿತ್ ದಿಸ್ ಫಿಲ್ಮ್. ಸೊ ಡೆಫಿನೆಟ್ಲಿ ಐ ಫೀಲ್ ಮೂವಿ ಕಾಂಟೆಂಟ್ ಚೆನ್ನಾಗಿಲ್ಲ ಅಂದ್ರೆ ಇವರೆಲ್ಲ ದಿಲ್ ನಾಟ್ ಕಮ್ ಇನ್ಸೈಡ್ ಅಲ್ಲ. ಸೊ ಅದರಿಂದ ಒಂದು ಡೆಫಿನೆಟ್ಲಿ ಒಂದು ನಂಬಿಕೆ ಇದೆ. ಆ್ಯಂಡ್ ಮೈ ಡೈರೆಕ್ಟರ್ ಆಲ್ಸೋ ಅವ್ರು ನೋಡ್ಲಿಕ್ಕೆ ನೀವು ಅವ್ರನ್ನ ಮೀಟ್ ಮಾಡಿದ್ರಾ? ರವಿ ಸರಂಗ ಅವರು ತುಂಬಾ ಸೈಲೆಂಟ್. ಅವ್ರು ಇರೋ ಜಾಗ ಎಲ್ಲಿ ಇದ್ದಾರೆ ಅಂತ ಗೊತ್ತಿಲ್ಲ. ಶೂಟಿಂಗ್ ಸ್ಪಾಟ್ ಅಲ್ಲಿ ವೆರಿ ಕ್ವೈಟ್, ಅಷ್ಟು ಮಾತಾಡಲ್ಲ ಅವರು. ಅಂಡ್ ತುಂಬಾ ಅವರಿಗೆ ಒಂದು ಪೋಕರ್ ಫೇಸ್. ಅವ್ರು ಬಂದು ಏನ್ ಫೀಲ್ ಮಾಡ್ತಾರೆ ಒಳಗೆ, ಅವ್ರಿಗೆ ಓಕೆನಾ ಇಲ್ವಾ ಈ ಟೇಕ್ ಏನೋ ಅವರು ಫೇಸ್ ಅಲ್ಲಿ ಎಕ್ಸ್ಪ್ರೆಸ್ ಹಿ ವಿಲ್ ನಾಟ್ ಎಕ್ಸ್ಪ್ರೆಸ್. ಬಟ್ ಈ ಟ್ರೈಲರ್ ಕಟ್ ನೋಡಿದ್ಮೇಲೆ ಇವರು ಲೈಕ್ ಇಟ್ಸ್ ಕಂಪ್ಲೀಟ್ಲಿ ಆಪೋಸಿಟ್. ಏನೋ ಅದೇ ಹೇಳ್ತೇವಲ್ಲ ನಾವು, ಇವನ್ AR ರೆಹಮಾನ್ ಸರ್ ನೋಡಿದ್ರೆ ಅಂದ್ರೆ ವೆರಿ ಕ್ವೈಟ್ ಪರ್ಸನ್, ಬಟ್ ಲುಕ್ ಅಟ್ ಹಿಸ್ ಮ್ಯೂಸಿಕ್. ಆ ಥರ ರವಿ ಸರ್. ಓಕೆ. ಅಂಡ್ ಯಶ್ ಸರ್ ಅಂತ ಹೇಳಿದ್ರೆ ಎಷ್ಟು ಇಷ್ಟ ನಿಮ್ಗೆ? ಅಂಡ್ ಮೂವಿನಲ್ಲಿ ವರ್ಕ್ ಮಾಡ್ಬೇಕು ಅಂತ ಒಂದು ಆಸೆ ಇದೆಯಾ ಯಶ್ ಅವ್ರ ಜೊತೆಗೆ? ಯಾಕೆ ಇವಾಗ ಸಡನ್ ಆಗಿ ಯಶ್ ಅವ್ರು ಕೇಳ್ತಿದ್ರು? ಐ ಮೀನ್ ಐ ಸಾ ಪೋಸ್ಟ್ ಆಫ್ ಯುವರ್ಸ್ ಇನ್ ಇನ್ಸ್ಟಾಗ್ರಾಮ್. ಸೊ ಹಾಗಾಗಿ ಕೇಳಬೇಕು ಅಂತ. ಹೌದು. ಓ ಯಾ, ದಟ್ ವಾಸ್ ವೆರಿ ವೆರಿ ಲಾಂಗ್ ಬ್ಯಾಕ್, ದುಬೈ ಅಲ್ಲಿ. ಅವಾಗ KGF ರಿಲೀಸ್ನು ಆಗಿಲ್ಲ. ಸೊ ಲೈಕ್ nobody recognized ಈಗರ ಸ್ಟಾರ್ಡಮ್. ಅಫ್ಕೋರ್ಸ್ ವಿ ಆಲ್ ನೋ ಕನ್ನಡ ಇಂಡಸ್ಟ್ರಿಗೆ ತುಂಬಾ ಪರಿಚಯ ಇದ್ದಾರೆ. ಬಟ್ ಆದ್ರೆ ಇವಾಗಿರೋ KGF ಮುಂಚೆ ಹೇಳ್ತೀನಿ, KGF ರಿಲೀಸ್ಗೆ ಒಂದು 2-3 years ಬ್ಯಾಕ್. ಸೊ ದುಬೈ ಅಲ್ಲಿ ಒಂದು ಸೈಮಾ ಅವಾರ್ಡ್ ಶೋ ಅಲ್ಲಿ ಐ ಮೆಟ್ ಹಿಮ್. ಸೊ ಇಟ್ ವಾಸ್ ವೆರಿ ನೈಸ್. ಲೈಕ್ ಹಿ ವಾಸ್ ವೆರಿ ಸ್ವೀಟ್, ವೆರಿ ಹಂಬಲ್. ಸೊ ಯಾ, ನೋಡೋಣ, ಜಸ್ಟ್ ಕೀಪಿಂಗ್ ಫಿಂಗರ್ಸ್ ಕ್ರಾಸ್ಡ್. ಓಕೆ. ಅಂಡ್ ಜನರಲ್ ಆಗಿ ಇವಾಗ ಒಬ್ಬ ಆಕ್ಟರ್ಗೆ ಅಂತ ಹೇಳಿದ್ರೆ ಒಂದು ಬೇರೆ ಬೇರೆ ಕ್ಯಾರೆಕ್ಟರ್ಸ್ಗಳು ಸಿಗ್ತಾ ಇದ್ರೆ ಒಂದು ಮಾಡಬೇಕು ಅಂತ ಹೇಳಿ ಕ್ಯಾರೆಕ್ಟರ್ಸ್ಗಳನ್ನ ಪೋರ್ಟ್ರೇ ಮಾಡಬೇಕು ಅನ್ನೋದು ಆಸೆ ಇರುತ್ತೆ. ನಿಮಗೆ ಒಂದು ಡ್ರೀಮ್ ಕ್ಯಾರೆಕ್ಟರ್ ಅಥವಾ ಡ್ರೀಮ್ ರೋಲ್ ಅನ್ನೋದೇನಾದ್ರೂ ಇದೆಯಾ? ತುಂಬಾ ಇದೆ ಸರ್. ಬಟ್ ಏನಂದ್ರೆ ನಾನು ಕ್ಯಾಮ್ರಾ ಆಫ್ ಮಾಡಿದ್ಮೇಲೆ ನಿಮಗೆ ಹೆಸರು ಹೇಳ್ತೀನಿ. ಫ್ಯೂ ಆಕ್ಟರ್ಸ್ಗೆ ನನಗೆ ಅರ್ಥನೇ ಆಗ್ತಿಲ್ಲ. ಇಸ್ ಇಟ್ ಅ ಬ್ಲೆಸ್ಸಿಂಗ್, ಇಸ್ ಇಟ್ ಆರ್ ಲಕ್? ಅವರಿಗೆ ಎಲ್ಲ ಒಳ್ಳೆ ಕ್ಯಾರೆಕ್ಟರ್ಸ್ ಅವರಿಗೆ ಹೋಗ್ತಾ ಇದೆ. ಏನ್ ನಡೀತಾ ಇದೆ ಇಂಡಸ್ಟ್ರಿಯಲ್ಲಿ ಅಂತ ನನ್ಗೆ ಗೊತ್ತಾಗಲ್ಲ ಅಂತ ನಾನು ಯೋಚನೆ ಮಾಡಿದೆ ಒಂದು ಟೈಮು. ಬಟ್ ಲೇಟರ್ ನಾವು ಇವಾಗ ಕಾಂಪಿಟಿಷನ್ ತುಂಬಾ ಇದೆ. ನಾನು ಈ ಕ್ಯಾರೆಕ್ಟರ್ ಮಾತ್ರ ಮಾಡ್ತೀನಿ ಅಂತ ನಾವು ನಮ್ಮನ್ನ ಬಂದು ಒಂದು ಬ್ಲಾಕ್ ಮಾಡಿಕೊಂಡ್ರೆ, ಒಂದು ಸ್ಟೀರಿಯೋ ಟೈಪ್ ಒಳಗೆ ನಾವು ಹೋದ್ರೆ ಐ ಥಿಂಕ್ ನಮಗೆ ಅದು ಗ್ರೋತಿಗೆ ಎಫೆಕ್ಟ್ ಆಗುತ್ತೆ ಅಂತ ನನ್ನ ಫೀಲಿಂಗ್. ಸೊ ಐ ಆಮ್ like open to do any characters provided ನನ್ನ ಫೇಸ್, ನನ್ನ ಬಾಡಿ ಸ್ಟ್ರಕ್ಚರ್ ನನಗೆ ಸ್ವಲ್ಪ ಸೂಟ್ ಆಗ್ತಾ ಇದ್ರೆ ಓಕೆ. ನನಗೆ ಆಕ್ಚುಲಿ ನೆಗೆಟಿವ್ ಕ್ಯಾರೆಕ್ಟರ್ ಮಾಡಬೇಕು ಅಂತ ತುಂಬಾ ಇಷ್ಟ ಅನ್ನೋದು. ನೈಸ್. ಸೊ ಒಂದು ವಿಲನ್ ಶೇಡ್ ನಲ್ಲಿ ಇರೋ ಒಂದು ಗ್ರೇ ಶೇಡ್. ಓಕೆ. ಇಫ್ ಇನ್ ಕೇಸ್ ಲೈಕ್ ವಿಕ್ರಮ್ದು ನೆಕ್ಸ್ಟ್ ಪಾರ್ಟ್ ಬರ್ತಾ ಇದೆ ಅಂತ ಹೇಳೋದಾದ್ರೆ ಅದ್ರಲ್ಲಿ ಏನಾದ್ರು ನಿಮಗೆ ಒಂದು ಗ್ರೇ ಶೇಡ್ ಕ್ಯಾರೆಕ್ಟರ್ ಸಿಕ್ಕಿದ್ರೆ ಹೇಗಿರ್ಬೋದು? ಗೊತ್ತಿಲ್ಲ, ಲೋಕೇಶ್ ಸರಿಗೆ ಕೇಳಬೇಕು. ಅವ್ರು ಹೀರೋ ಆಗ್ಬಿಟ್ರು ಇವಾಗ. ಸೊ
ಗೊತ್ತಿಲ್ಲ ಯಾವಾಗ ಮಾಡೋತಾರೆ ಅಂತ. ಅಂಡ್ ಆ ಒಂದು LCU ಯಾವಾಗ ಕನೆಕ್ಟ್ ಆಗುತ್ತೆ ಅನ್ನೋದನ್ನ ಕೂಡ ನಾವು ಎಲ್ಲರೂ ಕೂಡ ವೇಟ್ ಮಾಡ್ತೇವೆ ಆ ಯೂನಿವರ್ಸಿಗೋಸ್ಕರ. ನೀವು ಆ ಯೂನಿವರ್ಸಿ ಕನೆಕ್ಟ್ ಮಾಡ್ಕೊಬೇಕು ಅಂಡ್ ಅವರು LCU ಕನೆಕ್ಟ್ ಮಾಡ್ಕೊಬೇಕು. ಬಟ್ ಐ ಥಿಂಕ್ ಒಂದು ಇಂಡಸ್ಟ್ರಿ ವೈಸ್ ನೋಡ್ತೀವಿ ಅಂತ ಹೇಳಿದಾಗ, ಇವಾಗ ಒಂದು ತಮಿಳ್ ಇಂಡಸ್ಟ್ರಿ ಅಂಡ್ ಕನ್ನಡ ಇಂಡಸ್ಟ್ರಿ ವೈಸ್ ನೋಡ್ತೀವಿ ಅಂತ ಹೇಳಿದಾಗ, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ನೀವು ನೋಡಿದಂತ ವರ್ಕಿಂಗ್ ಸ್ಟೈಲ್ ಡಿಫ್ರೆನ್ಸಸ್ ಏನಾದ್ರು ಇದೆಯಾ? ಇಂಡಸ್ಟ್ರೀಸ್ ಅಂತ ನಾವು ಏನು ಸೆಪ್ರೇಟ್ ಮಾಡಬಾರ್ದು. ಇವಾಗ ನೀವು ಕನ್ನಡ ಇಂಡಸ್ಟ್ರಿಯಲ್ಲಿ ಇವಾಗ ಸುನಿ ಸರ್ ನೋಡಿದ್ದೀರಿ ಅಂದ್ರೆ ಅವ್ರು ಬಂದು ತುಂಬಾ ಈಸ್ ಅ ವೆರಿ ಏನ್ ಹೇಳೋದು, ಒಂದು ಕಮರ್ಷಿಯಲ್ ಫಿಲ್ಮ್ ಡೈರೆಕ್ಟರ್. ತುಂಬಾ ಜಾಲಿ ಹ್ಯಾಪಿ ಫಿಲ್ಮ್ಸ್ ಅವರು ತೆಗಿತಾರೆ. ಸೊ ಅವ್ರ ಪರ್ಫಾರ್ಮೆನ್ಸ್ನ ಹೆಂಗ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದ್ರೆ, ನಿಮ್ಗೆ ಏನ್ ಬರ್ತೀವಿ ಅದು ಮಾಡಿ. ನೀವು ಹಂಗೆ ತುಂಬಾ ಆರ್ಟ್ ಫಿಲ್ಮ್ ತರ ಬಂದು ಒಂದು ಓವರ್ ನಾನು ಹಂಗೆ ಹಿಂಗ್ ಕಣ್ಣಲ್ಲಿ ಆಕ್ಟ್ ಮಾಡ್ತೀನಿ ಅದೆಲ್ಲ ಬೇಡ. ಒಂದ್ ಟೈಮ್ ನನಗೆ ಅದೇ ಹೇಳಿದ್ರು. ನಾನು ಹೇಳಿದೆ, ಸರ್ ನಾನು ಈ ಸೀನಲ್ಲಿ ಲಿಪ್ ಸ್ವಲ್ಪ ಓಪನ್ ಆಗಿದೆ ಮ್ಯಾಮ್, ನಮಗೆ ಇದು ಸಾಕು. ಸರ್ಕಾಸ್ಟಿಕ್ ಹೇಳಿದ್ರು, ನಮ್ಮ ಆಕ್ಟಿಂಗ್ ಸ್ಕೂಲ್ ತರ ಆಕ್ಟಿಂಗ್ ಬೇಡ ಮ್ಯಾಮ್ ಅಂತ ಹೇಳಿದ್ರು. ಅಂದ್ರೆ ಆಕ್ಟಿಂಗ್ ಮಾತ್ರ ಸಾಕು, ಓವರ್ ಆಕ್ಟಿಂಗ್ ತರ ಬೇಡ. ಓವರ್ ಆಕ್ಟಿಂಗ್ ಅಂತ ಹೇಳ್ಬೋದು, ಅಥವಾ ಇವಾಗ ನಾವಿಬ್ರು ಮಾತಾಡ್ತೇವಲ್ಲ, ಹಿಂಗ್ ನೀವು ಆಕ್ಟ್ ಮಾಡಿದ್ರೆ ಸಾಕು. ಸೊ ಅವರಿಗೆ ಅದೇ, ಬಿಕಾಸ್ ದ ಫಿಲ್ಮ್ ಇಸ್ ಲೈಕ್ ದ್ಯಾಟ್. ಬಟ್ ರವಿ ಸರ್ ಬಂದು ಇದ್ರಲ್ಲಿ ಲೈಕ್ ನನ್ನ ಎಕ್ಸ್ಪೀರಿಯನ್ಸ್ ಏನಂದ್ರೆ, ಅವರು ಹಿ ಡಸಂಟ್ ಲೈಕ್ ತುಂಬಾ ಪ್ರಿಪೇರ್ಡ್ ಆಗಿ ಬೇಡ ಅಂತ ಅವ್ರೆ ನನಗೆ ಆನ್ ಸ್ಪಾಟ್ ಅಲ್ಲಿ ಒಂದು ಪರ್ಫಾರ್ಮ್ ಮಾಡ್ತೀವಿ, ಆಮೇಲೆ ಸೆಕೆಂಡ್ ಟೇಕ್ ಥರ್ಡ್ ಟೇಕ್ ಲಿ ಇಂಪ್ರೊವೈಸ್ ಮಾಡ್ತಾ ಹೋಗ್ತೀವಿ. ಓಕೆ, ಹೀಗೆ. ಅಂಡ್ ನಿಮಗೆ ಕನ್ನಡದಲ್ಲಿ ಇತ್ತೀಚಿನ ಒಂದು ದಿನಗಳಲ್ಲಿ ತುಂಬಾ ಇಂಪ್ರೆಸ್ ಮಾಡಿದಂತಹ ಮೂವಿ ಯಾವ್ದಾದ್ರು ಇದೆ ಅನ್ನೋದಾದ್ರೆ? ಸೂ ಫ್ರಮ್ ಸೋ, ರಾಜ್ಬಿ ಶೆಟ್ಟಿ ಅವ್ರದ್ದು. ಓಕೆ, ಇಮ್ಯಾಜಿನ್ ಮಾಡಿ ನೀವೆಲ್ಲ ಅದರಲ್ಲಿ ನೋ ಸ್ಟಾರ್ಸ್, ಬಿಗ್ ಸ್ಟಾರ್ಸ್, ಬಟ್ ಅದು ಬಂದು ಲೈಕ್ ಪ್ಯಾನ್ ಇಂಡಿಯನ್ ಹಿಟ್ ಅಲ್ಲ. ಹೌದು. ಸೊ ಇಟ್ ಪ್ರೂವ್ಸ್ ದಟ್ ಒಳ್ಳೆ ಕಾಂಟೆಂಟ್ ಇದ್ರೆ ಮೂವಿ ಹಿಟ್ ಆಗುತ್ತೆ. ಓಕೆ, ಅಂಡ್ ನಾವಿವಾಗ ಒಂದು ಆಪರ್ಚುನಿಟೀಸ್ಗಳ ಬಗ್ಗೆ ಮಾತಾಡ್ತೀವಿ ಅನ್ನೋದಾದ್ರೆ, ಇಂಡಸ್ಟ್ರಿನಲ್ಲಿ ಒಂದು ಸರಳ ಪ್ರೇಮಕತೆ ಆದ ನಂತರ ನಿಮಗೆ ಬಂದಂತ ಆಪರ್ಚುನಿಟೀಸ್ಗಳು ಯಾವ ರೀತಿಯಾಗಿತ್ತು ಅಂಡ್ ಸ್ಕ್ರಿಪ್ಟ್ಸ್ಗಳು ಯಾವ ರೀತಿಯಾಗಿ ಬಂದಿತ್ತು? ಎಷ್ಟು ರಿಜೆಕ್ಟ್ ಮಾಡಿದ್ರಿ ಅಥವಾ ಎಷ್ಟು ಅಕ್ಸೆಪ್ಟ್ ಮಾಡ್ಕೊಂಡ್ರಿ? ಅಕ್ಸೆಪ್ಟ್ ಮಾಡಿದ್ದು ಇದೊಂದು, ಇವಾಗ ನೆಕ್ಸ್ಟ್ ಒಂದು ಮಾಡ್ತೀವಿ. ಓಕೆ, ಬಹಳ ಸ್ಕ್ರಿಪ್ಟ್ಸ್ ಬಂತು. ಅದರಲ್ಲಿ ಆಕ್ಚುಲಿ ಎರಡು ಐ ವಾಸ್ ಅಬೌಟ್ ಟು ಡೂ, ಬಟ್ ಅದು ಮೇ ಬಿ ನನ್ನ ಲುಕ್ ನನ್ನ ಇದಕ್ಕೆ ಆ ಕ್ಯಾರೆಕ್ಟರ್ ಸೂಟ್ ಆಗ್ತಾ ಇಲ್ಲ. ಸ್ವಲ್ಪ ಲುಕ್ ಟೆಸ್ಟ್ ಎಲ್ಲ ಮಾಡಿದ ಮೇಲೆ ಅಷ್ಟು ಕನ್ವಿನ್ಸಿಂಗ್ ಆಗಿ ಇಲ್ಲ. ಲೈಕ್ ದ್ಯಾಟ್ ಒಂದು 2 ಫಿಲ್ಮ್ಸ್ ಹೋಗಿತ್ತು. ಐ ಮೀನ್ ಎವ್ರಿಥಿಂಗ್ ವಾಸ್ ಅಲೈನಿಂಗ್, ಬಟ್ ಆದರೆ ಒಂದು ಲುಕ್ ಆ್ಯಂಡ್ ಫೀಲ್ ಅಂತ ಹೇಳ್ತೀವಲ್ಲ, ಅದು ಮಿಸ್ ಆಗಿತ್ತು. ಅದರ್ಸ್ ಎಲ್ಲ ನಾನು ಸ್ವಲ್ಪ ಬೇಡ ಅಂತ ಹೇಳಿದೆ. ನನಗೆ ಅಷ್ಟು ಇಷ್ಟ ಆಗ್ತಾ ಇಲ್ಲ. ಓಕೆ, ಸೊ ಯಾ, ಇಟ್ಸ್ ಮಿಕ್ಸ್ಡ್. ಓಕೆ, ನಿಮ್ಮ ಒಂದು ಇಂಡಸ್ಟ್ರಿ ಬರೋದಕ್ಕಿಂತ ಮುಂಚೆ ಅಥವಾ ಬಂದಿದ್ದಾದ್ಮೇಲೆ ಸೆಲೆಬ್ರಿಟಿ ಕ್ರಶ್ ಅನ್ನೋದಾದ್ರೆ ಯಾರಿದ್ದಾರೆ? ಕ್ರಶ್ ಇಲ್ಲಿ ಕನ್ನಡ ಅಲ್ಲ, ಕನ್ನಡ ಆರ್ ಎನಿ ಲ್ಯಾಂಗ್ವೇಜ್, ಕನ್ನಡದಲ್ಲಿ ಸೆಲೆಬ್ರಿಟಿ ಕ್ರಶ್ ಇದ್ದಾರೆ ಅನ್ನೋದಾದ್ರೆ? ಕ್ರಶ್ ಅಂತ ಯಾರು ಇಲ್ಲ, ಬಿಕಾಸ್ ಗೊತ್ತಿಲ್ಲ ನನಗೆ. ಆಲ್ ಹೀರೋಸ್ ಆರ್ ಮ್ಯಾರಿಡ್. ಸಿಂಗಲ್ ಆಗಿರೋರು ತುಂಬಾನೇ ಜನ ಇದ್ದಾರೆ. ಇನ್ನೂ ನಮ್ಮ ಶೆಟ್ರ್ ಗ್ರೂಪ್ ಅಲ್ಲೇನೆ ಇದ್ದಾರೆ. ಅಂಡ್ ಜೆನ್ಯೂನ್ ಆಗಿ ಒಂದು ಮೂವಿ ಹಿಟ್ ಆಗ್ಬೇಕು ಅಂತ ಹೇಳಿದ್ರೆ ಒಂದು ಸಕ್ಸಸ್ ಮಂತ್ರ ಅನ್ನೋದು ಏನಾದ್ರು ಆ ಥರದ್ದು ಇದೆಯಾ ನಿಮ್ಮ ಪ್ರಕಾರ, ಅಥವಾ ಇಸ್ ಇಟ್ ಜಸ್ಟ್ ಕಂಟೆಂಟ್? ಇವಾಗ ಅದು ಬಂದು ನಾನ್ ಒಂದು 2-3 ಫಿಲ್ಮ್ಸ್ ಥಿಯೇಟರ್ಲಿ ಮಿಸ್ ಮಾಡಿದೆ, OTT ಅಲ್ಲಿ ನೋಡಿದೆ. ಥಿಯೇಟರ್ಲಿ ಅದು ಅಷ್ಟು ಹಿಟ್ ಆಗ್ತಾ ಇಲ್ಲ. OTT ಬಂದ್ಮೇಲೆ ಎಲ್ರು ಕಮೆಂಟ್ ಮಾಡ್ತಾರೆ, ಓ ಶಿಟ್ ವಿ ಮಿಸ್ ದಿಸ್ ಗೋಲ್ಡನ್ ಮೂವಿ ಇನ್ ದ ಥಿಯೇಟರ್ಸ್, ಆ ತರ ಕಮೆಂಟ್ಸ್ ಎಲ್ಲ ಮಾಡ್ತಾರೆ. ಸೊ ಇವಾಗ ನಮಗೆ ಜಡ್ಜ್ಮೆಂಟೇ ಇಲ್ಲ ಸರ್. ಹೆಂಗಿದು ವಿ ವಿಲ್ ಮೇಕ್ ಅ ಗುಡ್ ಫಿಲ್ಮ್, ಬಟ್ ಅದು ಆಡಿಯನ್ಸ್ ಹೆಂಗ್ ಅಕ್ಸೆಪ್ಟ್ ಮಾಡ್ತಾರೆ. ಟೈಮ್ ಆಫ್ ರಿಲೀಸ್ ಅಂತ ಒಂದಿದೆ. ನೀವು ಇವಾಗ ಹೇಳಿದ್ರಲ್ಲ 6th ಬಹಳ ಫಿಲ್ಮ್ಸ್ ಬರ್ತದೆ, ಅದೇ ನನ್ಗೆ ಭಯ ಆಗ್ತಾ ಇದೆ. ಸೊ ಆಲ್ ದಟ್ ಮ್ಯಾಟರ್ಸ್ ಅ ಲಾಟ್. ಅಂಡ್ ಈ ಮೂವಿನಲ್ಲಿ ಕ್ಯಾಮ್ರಾ ವರ್ಕ್ ತುಂಬಾ ಚೆನ್ನಾಗಿದೆ. ವಿಲಿಯಂ ಡೇವಿಡ್ ಅವರು ಮಾಡಿರುವಂತ ಒಂದು ಕ್ಯಾಮ್ರಾ ವರ್ಕ್, ಬಿಕಾಸ್ ಅವರು ಪ್ರಿವಿಯಸ್ಲಿ ಎಲ್ಲಾ ಮೂವೀಸ್ಗಳಿಗೂ ಕೂಡ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಅಂಡ್ ಅದ್ರ ಜೊತೆಗೆ ಸುದೀಪ್ ಸರ್ ಅವರ ಮೂವಿಗೂ ಕೂಡ ವರ್ಕ್ ಮಾಡಿದ್ದಾರೆ. ಸೊ ಆ ಕ್ಯಾಮ್ರಾ ಒಂದು ವರ್ಕ್ ನಿಮ್ನ ಇಂಪ್ರೆಸ್ ಮಾಡ್ತಾ ಹೇಗೆ ಅಂತ? ಅಫ್ಕೋರ್ಸ್ ವಿಲಿಯಂ ಸರ್ ಬಗ್ಗೆ ಹೇಳ್ಬೇಕಂದ್ರೆ, ವಿಕ್ರಾಂತ್ ರೋಣ ನೋಡಿದ್ದೆ, ನನಗೆ ತುಂಬಾ ಇಷ್ಟ ಆಯ್ತು ಕ್ಯಾಮ್ರಾ ವರ್ಕ್. ನನಗೆ ಆಕ್ಚುಲಿ
ಈ ಸಿನಿಮಾಟೋಗ್ರಫಿ ನಾನು ಫಸ್ಟ್ ಐ ಸ್ಟಾರ್ಟೆಡ್ ಮಾಡ್ಲಿಂಗ್, ಓಕೆ ಆಡ್ಸ್ ಮಾಡ್ತಾ ಇದ್ದೆ. ಸೊ ಅದಕ್ಕೆ ಆಮೇಲೆ ಮೂವೀಸ್ ಬಂದೆ. ಸೊ ಆಡ್ಸ್ ಅಲ್ಲಿ ನೀವು ನೋಡಿದ್ರೆ ಅಂದ್ರೆ ಫ್ರೇಮಿಂಗ್ ಏನೋ ಟು ಶೋ ಒಂದು ನಾರ್ಮಲ್ ಫ್ರೇಮ್ ಇದ್ರೇನು ಸಿಂತಾಲ್ದು ಆಡ್ ಮಾಡಿದ್ರಿ ಅಂತ ಅನ್ಸುತ್ತಲ್ಲ? ಸೊ ಅದನ್ನ ತುಂಬಾ ಬ್ಯೂಟಿಫುಲ್ ಆಗೇ ತೋರ್ಸೋರು. ಹಾ. ಆಡ್ ಅಂದ್ರೇನೆ ಅದೇ, ನಿಮಗೆ ಫ್ರೇಮ್ ಚೆನ್ನಾಗಿರ್ಬೇಕು. ಹೌದು. ಸೊ ನಾನು ಆ ಟೈಮಿಂದ ನಾನು ಏನಾದ್ರೂ ಒಂದು ನೋಡಿದ್ರೆ ನನಗೆ ಆ ಫ್ರೇಮ್ ಅದೆಲ್ಲ ನಾನು ಸ್ವಲ್ಪ ನೋಟಿಸ್ ಮಾಡ್ತೀನಿ. ಸೊ ನಾನು ವಿಕ್ರಾಂತ್ ರೋಣ ನನಗೆ ತುಂಬಾ ಇಷ್ಟ ಆಯ್ತು. ಅದಕ್ಕೆ ಆಮೇಲೆ ಸುದೀಪ್ ಇವರು ಸುನಿ ಸರ್ ಜೊತೆ OSPK ಶೂಟಿಂಗ್ ಟೈಮಲ್ಲಿ ಅವರು ಹೇಳಿದ್ರು ಗತವೈಭವ್ ವಿಲಿಯಂ ಸರ್ ಮಾಡಿದ್ದಾರೆ. ಹಾ ಹೌದು, ಗತವೈಭವ. ಅವ್ರು ಆ ಟೈಮ್ ಗತವೈಭವ್ ಹಾಫ್ ಶೂಟ್ ಮಾಡಿದ್ರು ಸುನಿ ಸರ್. ಸೊ ಒಂದು ಸರಳ ಪ್ರೇಮ ಕಥೆ ಪ್ರೀಮಿಯರಿಗೆ ಬಂದಾಗ ವಿಲಿಯಂ ಸರ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಸೊ ಆ ಟೈಮ್ ಓಕೆ ಅವರೇ ಹೇಳಿದ್ರು ವಿಕ್ರಾಂತ್ ರೋಣ ಸಿನಿಮಾಟೋಗ್ರಾಫರ್ ಅಂತ. ಸೊ ಐ ಟೋಲ್ಡ್ ಹಿಮ್, ಸರ್ ನಿಮ್ ಜೊತೆ ವರ್ಕ್ ಮಾಡ್ಬೇಕು ಸರ್ ಅಂತ. ಕಟ್ ಟು ದಿಸ್ ಫಿಲ್ಮ್ ಸಿನಿಮಾಟೋಗ್ರಾಫರ್. ಅವರು ವೆರಿ ಕ್ವೈಟ್. ಈ ಟೀಮ್ ಎಲ್ರು ಕ್ವೈಟ್. ರಾಜ್ ಸರ್ ಒಬ್ರೇ ಚೆನ್ನಾಗಿ ಮಾತಾಡೋರು. ಆಲ್ ಆರ್ ವೆರಿ ಕ್ವೈಟ್. ವಿಲಿಯಂ ಸರ್ ಹೆಂಗಂದ್ರೆ ನನ್ನೊಂದು ಕಾರ್ ಪೋರ್ಷನ್ ಶೂಟ್ ಮಾಡ್ತಾ ಇದೀವಿ. ಆಗ ಅವರಿಗೆ ಬಂದು ಹೈ ಟೆಂಪ್ರೇಚರ್, 102 ಸಮಥಿಂಗ್ ಹಿ ವಾಸ್ ಹ್ಯಾವಿಂಗ್ ಹೈ ಟೆಂಪ್ರೇಚರ್. ಬಟ್ ಅದೊಂದೂ ಅವರು ಫೇಸ್ ಅಲ್ಲಿ ತೋರ್ಸಲ್ಲ, ಯಾರಿಗೂ ಹೇಳಲ್ಲ. ಒಂದಿಷ್ಟು ಹ್ಯಾಂಡ್ ಆ ಕ್ಯಾಮ್ರಾ ವೆಯ್ಟ್ ನ ಶೋಲ್ಡರ್ ಇಟ್ಟು ಅವರು ಶೂಟ್ ಮಾಡಿದ್ರು. ಐ ಥಿಂಕ್ ದಟ್ ಶೋಸ್ ಹಿಸ್ ಡೆಡಿಕೇಶನ್ ಲೆವೆಲ್. ಬಿಕಾಸ್ ಕ್ಯಾಮ್ರಾಮ್ಯಾನ್ ಅವರು ಟೆಕ್ನಿಷಿಯನ್ಸಿಗೆ ಆ ಕ್ಯಾಮ್ರಾ ಹ್ಯಾಂಡ್ ಆ ವೆಯ್ಟ್ ಅವರು ಎಷ್ಟು ಸಣ್ಣಕ್ಕಿದ್ದಾರೆ ಬೇರೆ, ಆ ವೆಯ್ಟ್ ನ ಹ್ಯಾಂಡಲ್ ಮಾಡ್ಬೇಕು. ಆನ್ ಟಾಪ್ ಆಫ್ ಇಟ್ ಇಫ್ ಯು ಹ್ಯಾವ್ ಫೀವರ್ ಇಟ್ಸ್ ವೆರಿ ಡಿಫಿಕಲ್ಟ್. ಸೊ ಟ್ರೈಲರ್ ಲಾಂಚ್ಗೆ ಸುದೀಪ್ ಸರ್ ಬಂದಿದ್ರು, ಮಾತಾಡಿದ್ರ? ಏನ್ ಥಾಟ್ಸ್ ನ ಶೇರ್ ಮಾಡ್ಕೊಂಡ್ರು ಅಥವಾ ನೀವೇನಾದ್ರು ಕೇಳಿದ್ರ ಹೇಗೆ ಅಂತ? ಸುಮ್ಮನೆ ಒಂದು ಹಾಯ್ ಹಲೋ ಮೀಟ್ ಮಾಡಿದ್ವಿ, ಐ ಮೀನ್ ಮಾತಾಡಿದೀವಿ. ಅವಾಗ ಒಂದು ಸಲ ಪ್ರೇಮ ಕಥೆ ಟೈಮಲ್ಲೇನೋ ನಾನು ಏನೋ ಒಂದು ಇಂಟರ್ವ್ಯೂ ಅಲ್ಲಿ ಸುದೀಪ್ ಸರ್ ಬಗ್ಗೆ ಹೇಳಿದ್ದು ಅವ್ರು ನೋಡಿದ್ರು. ಸೊ ಆಮೇಲೆ ಅವ್ರಿಗೆ ಥ್ಯಾಂಕ್ ಯು ಮೆಸೇಜ್ ಎಲ್ಲ ಹೇಳಿದೆ. ಅವರು ಮೂವಿ ನೋಡಿ ಹೇಳಿದ್ರು ಚೆನ್ನಾಗಿದೆ ಅಂತ. ಸೊ ವಾಟ್ ಈಸ್ ಸ್ವಾತಿ ಸ್ಟಾರ್ಸ್ ವೀಕ್ನೆಸ್ ಅಂಡ್ ವಾಟ್ ಈಸ್ ಸ್ಟ್ರೆಂತ್? ಓ ಮೈ ಗಾಡ್, ವೀಕ್ನೆಸ್ ಬಂದು ಮೇಕಪ್ ಆರ್ಟಿಸ್ಟ್ನ ಹೇಳೋರು ನಿಮ್ನ ತುಂಬಾ ಪೀಪಲ್ ಕ್ಯಾನ್ ಇನ್ಫ್ಲೂಯೆನ್ಸ್ ಯು ಅ ಲಾಟ್ ಅಂತ. ಸೊ ಅದು ಇವಾಗ ಸ್ವಲ್ಪ ಚೇಂಜ್ ಮಾಡ್ತಾ ಬರ್ತೀನಿ. ನಾಟ್ ಟು ಟ್ರಸ್ಟ್ ಪೀಪಲ್ ಬ್ಲೈಂಡ್ಲಿ, ಬಿಕಾಸ್ ಐ ಹ್ಯಾಡ್ ವರ್ಸ್ಟ್ ಎಕ್ಸ್ಪೀರಿಯನ್ಸ್. ನಾವು ಇನ್ಸೈಡ್ ದ ಇಂಡಸ್ಟ್ರಿನಾ ಅಥವಾ ಔಟ್ಸೈಡ್? ಇನ್ಸೈಡ್ ಆಲ್ಸೋ. ಇನ್ಸೈಡ್ ಆಲ್ಸೋ. ಸೊ ಡೋಂಟ್ ಟ್ರಸ್ಟ್ ಎನಿಬಡಿ ಬ್ಲೈಂಡ್ಲಿ. ಜಸ್ಟ್ ನೀವು ಹೋಗ್ತೀರಾ, ನಿಮ್ ಕೆಲಸ ಮಾಡಿ ಬನ್ನಿ. ಈವನ್ ವಿತ್ ಫ್ರೆಂಡ್ಸ್, ಡೋಂಟ್ ಟ್ರಸ್ಟ್ ಎನಿಬಡಿ ಅಷ್ಟೇ. ಅದು ಆ ಟ್ರಸ್ಟ್ ಇಶ್ಯೂ ಅಲ್ಲಿ ನಾನು ಸ್ವಲ್ಪ ವೀಕ್. ಯಾರ ಮೇಲೆ ಪ್ರೀತಿ ಇದ್ರೆ ನಾನು ಐ ಜಸ್ಟ್ ಗೋ ಔಟ್ ಆಫ್ ಮೈ ಬಾಕ್ಸ್ ಟು ಹೆಲ್ಪ್ ದೆಮ್. ಸೊ ಅದು ನಮಗೆ ವೀಕ್ನೆಸ್ ಇದೆ. ವಾಟ್ಸ್ ಯುವರ್ ಸ್ಟ್ರೆಂತ್? ಐ ಡೋಂಟ್ ಗಿವ್ ಅಪ್ ಈಸಿಲಿ. ಏನಾದ್ರೂ ಆ ಟೈಮಲ್ಲಿ ಐ ಫೀಲ್ ಲೈಕ್ ಅದು ಫ್ರೆಂಡ್ಸ್ ಜೊತೆ ಏನಾದರೂ ಪ್ರಾಬ್ಲಮ್ ಇದ್ರೇನೋ, ಪರ್ಸ್ನಲ್ ಇಶ್ಯೂಸ್, ಪ್ರೊಫೆಷನಲ್ ಇಶ್ಯೂಸ್, ಆ ಟೈಮಲ್ಲಿ ಒಂದು ಬ್ರೇಕ್ ಡೌನ್ ಆಗ್ತೀನಿ. ವಿರ್ ಆಲ್ ಹ್ಯೂಮನ್ಸ್, ಐ ಕ್ರೈ ಅಲ್ಲ. ಬಟ್ ನೆಕ್ಸ್ಟ್ ಡೇ ಓಕೆ ಚಲೋ ಅಂತ ಐ ಜಸ್ಟ್ ಡೋಂಟ್ ಗಿವ್ ಅಪ್. ಆ್ಯಂಡ್ ಫಾರ್ ದ್ಯಾಟ್ ದೇರ್ ಆರ್ ಕಪಲ್ ಆಫ್ ಮೈ ಫ್ರೆಂಡ್ಸ್, ಸ್ಕೂಲ್ ಫ್ರೆಂಡ್ಸ್ ಎಲ್ಲ ನನ್ನ ತುಂಬ ದೇ ಆರ್ ಸೀಯಿಂಗ್ ಮೀ ಫ್ರಮ್ ಅ ವೆರಿ ವೆರಿ ಯಂಗ್ ಏಜ್. ಸೊ ಅವರೆಲ್ಲ ಒಂದು ಬಿಗ್ ಮೋಟಿವೇಶನ್. ನಿಮಗೆ ಅಂದರೆ ಬೇಸಿಕಲಿ ಇವಾಗ ಒಂದು ಈ ಮೂವಿ ನೋಡಿದ್ದಾದ ನಂತರ ಜನರಲ್ಲಿ ಯಾವ ರೀತಿಯಾದಂಥ ಒಂದು ಇಂಪ್ಯಾಕ್ಟ್ ಮಾಡ್ಬೋದು ಈ ಒಂದು ಕ್ಯಾರೆಕ್ಟರ್? ಆಕ್ಚುಲಿ ನಾನು ಮೂವಿ ಫುಲ್ ನೋಡಿಲ್ಲ, ಡಬ್ ನಾನು ಮಾಡಿಲ್ಲ. ಆಕ್ಚುಲಿ ಒಂದು ಸರಳ ಪ್ರೇಮ ಕಥೆಗೂ ಇದಕ್ಕೂ ಎರಡೂ ನಾನು ಡಬ್ ಮಾಡಿಲ್ಲ. ಸೊ ಡಬ್ಬಿಂಗ್ ಸ್ಟೇಜಲ್ಲಿ ಅಟ್ಲೀಸ್ಟ್ ಯು ವಿಲ್ ಸಿ ದ ಫಿಲ್ಮ್ ಅಲ್ಲ. ಸೊ ನಾನು ಡಬ್ ಮಾಡಿಲ್ಲ, ನನಗೆ ಗೊತ್ತಿಲ್ಲ ಅದು ಹೆಂಗ್ ಲೈಕ್ ವಿತ್ ದ ಸೌಂಡ್ ಎಫೆಕ್ಟ್. ಬಿಕಾಸ್ ಫಾರ್ ಹಾರರ್ ಫಿಲ್ಮ್ಸ್ ಐ ಥಿಂಕ್ ಸೌಂಡ್ ಎಫೆಕ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ವಿತ್ ದ ಸೌಂಡ್ ಎಫೆಕ್ಟ್ ಇದು ಹೆಂಗಿದೆ ಅಂತ ಗೊತ್ತಿಲ್ಲ ನನಗೆ. ಸೊ ನಿಮ್ಮ ಬೆಸ್ಟ್ ಹಾರರ್ ಫಿಲ್ಮ್ ಯಾವ್ದಾದ್ರು ಇದೆ ಅನ್ನೋದಾದ್ರೆ? ಬಹಳ ಇದೆ. ಐ ಪರ್ಸ್ನಲಿ ಡೋಂಟ್, ಇವಾಗ ನಾನು ಸುಮ್ಮನೆ ಮನೇಲಿ ಕುತ್ಕೊಂಡು ನೋಡ್ಬೇಕು ಅಂದ್ರೆ ಐ ಚೂಸ್ ಫಿಲ್ಮ್ಸ್ ಲೈಕ್ ಸ್ವಾತಿ ಮುತ್ತಿನ ಮಳೆ. ಸೊ ಐ ಚೂಸ್ ಫಿಲ್ಮ್ಸ್ ವಿಚ್ ಆರ್ ಲೈಕ್ ವೆರಿ soothing and it connects ನಮ್ ಎವ್ರಿ ಡೇ ಎಮೋಷನ್ ನ ಕನೆಕ್ಟ್ ಮಾಡೋ ಫಿಲ್ಮ್ಸ್ ಎಲ್ಲ ನನಗೆ ತುಂಬಾ ಇಷ್ಟ. ಸೊ ಹಾರರ್ ಅಷ್ಟು ನೋಡೋದಿಲ್ಲ.
ಓಕೆ, ನಿಮ್ಮ ಸರಳವಾದ ಪ್ರೇಮ ಕಥೆ ಜೀವನದಲ್ಲಿ ಏನಾದರೂ ಆಗಿದೆ ಅನ್ನೋದಾದ್ರೆ? ಹಾರರಾ? ಅಲ್ಲ, ಹಾ. ಸರಳವಾದ ಪ್ರೇಮ ಕಥೆ ನಿಮ್ಮ ಜೀವನದಲ್ಲಿ ಆಗಿದೆ ಅನ್ನೋದಾದ್ರೆ? ಅದು ಬೇರೆ ಇಂಟರ್ವ್ಯೂಲಿ ಮಾತಾಡೋಣ. ಓಕೆ, ಅಂಡ್ ಈಗ ಮೂವಿ ರಿಲೀಸ್ಗೆ ರೆಡಿ ಆಗಿದೆ ಹ್ಮ್. ಅಂಡ್ Feb 6th ವಿರ್ ಆಲ್ ವೈಟಿಂಗ್ ಫಾರ್ ದಟ್ ಮೂವಿ. ಏನಾದರೂ ಜನರಿಗೆ ಹೇಳ್ತೀರಾ ಅನ್ನೋದಾದ್ರೆ ಯಾವ ರೀತಿಯಾಗಿ ಮೂವಿ ಇರುತ್ತೆ ಅಂಡ್ ಜನರಿಗೆ ಏನಾದರೂ ಇನ್ವಿಟೇಷನ್ ಕೊಡ್ತೀರಾ ಅನ್ನೋದಾದ್ರೆ? ಪ್ಲೀಸ್ OTTಗೆ ವೆಯ್ಟ್ ಮಾಡಬೇಡಿ. Feb 6 ಥಿಯೇಟ್ರಿಗೆ ಬಂದು ನೋಡಿ, ಖಂಡಿತ ನಿಮಗೆ ಒಂದು ವಿಜುವಲ್ ಟ್ರೀಟ್ ಇರುತ್ತೆ. ಆ್ಯಂಡ್ ಅಫ್ಕೋರ್ಸ್ ರಾಜ್ ಸರ್ ಫ್ಯಾನ್ಸ್ ಎಲ್ರಿಗೂ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇರೋದು. ಆ್ಯಂಡ್ ಇವಾಗ ಐ ಥಿಂಕ್ ಇನ್ ಕನ್ನಡ ಒಂದು ಲಾಸ್ಟ್ ಕಪಲ್ ಆಫ್ ಇಯರ್ಸ್ ಆಯಿತು ಈ ಥರ ಒಂದು ಜಾನ್ರ್ ಬಂದು. ಅದರಿಂದ ಪ್ಲೀಸ್ ಥಿಯೇಟ್ರಿಗೆ ಬಂದು ಖಂಡಿತ ನೋಡಿ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಎಸ್, ಸೊ Feb 6th ನಾವೆಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದೀವಿ ರಕ್ಕಸಪುರದಲ್ಲಿ ನೋಡೋದಕ್ಕೆ. ಸೊ ಈ ಒಂದು ರಕ್ಕಸಪುರದಲ್ಲಿ ಯಾವ ರೀತಿಯಾದಂಥ ಒಂದು ಕಥೆ ಇರುತ್ತೆ ಅನ್ನೋದನ್ನ ನೀವು ಥಿಯೇಟ್ರಿಗೆ ಬಂದು ನೋಡಬೇಕು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಮ್ಮ KFI ಜೊತೆ ಮಾತಾಡಿದ್ದಕ್ಕೆ. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ನಿಮ್ಮ ಫ್ಯೂಚರ್ ಎಂಡೆವರ್ಸ್ಗೆ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು Thank ನಮ್ಮ you, KFI thank ಜೊತೆ ಮಾತಾಡಿ.